ಸಮ್ಮರ್ ಹಾಲಿಡೇಸ್ ಶುರುವಾದಾಗಿಂದ ಯಾವಾಗಲೋ ಮಲಗೋದು, ಯಾವಾಗೋ ಎದ್ದೇಳೋದು, ಊಟ ಯಾವಾಗೋ ಮಾಡೋದು, ತಿಂಡಿ ಯಾವಾಗೋ ತಿನ್ನೋದು, ಇದೇ ಆಗಿಬಿಟ್ಟಿತ್ತು. ಇದು ಬರೀ ನನ್ನದು ರೊಟೀನಲ್ಲ, ಮಕ್ಕಳ ರೊಟೀನ್ ಕೂಡ ಚೇಂಜ್ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನೊಂದು ವೀಕಲ್ಲಿ ಸ್ಕೂಲ್ ಕೂಡ ಶುರು ಆಗ್ತಾಯಿದೆ. ಹಾಗಾಗಿ ಎಲ್ಲ ರೊಟೀನನ್ನು ನಾವು ಚೇಂಜ್ ಮಾಡಿಕೊಳ್ಳೇಬೇಕಾಗಿತ್ತು. ಹೊಸ ಮನೆಗೆ ಬಂದಿದ್ದೀವಿ, ಹೊಸ ಊರಿಗೆ ಬಂದಿದ್ದೀವಿ, ಆ ಜಾಗಕ್ಕೆ ಸೆಟ್ ಆಗಬೇಕು ಅನ್ನೋ ಕಾರಣಕ್ಕೆ ಈಗ 1 ವೀಕಿಂದ ಮಾತ್ರ ನಾನು ವಾಕ್ ಹೋಗೋಣ ಅಂತ ಶುರು ಮಾಡಿದ್ದೆ. ನಾನೊಂದು ಕಡೆ ವಾಕ್ ಹೋಗ್ತಾಯಿದ್ರೆ ಜನ ಎಲ್ಲ ಒಂದು ಕಡೆ ಹೋಗ್ತಾಯಿದ್ರು. ನಾನು ಏನಿದೆ, ಯಾಕೆ ಇಷ್ಟೊಂದು ಜನ ಈ ಸೈಡ್ ಬೆಳಗ್ಗೆನೇ ಹೋಗ್ತಾರೆ ಅಂತ ಅಂದ್ಕೊಂಡು ನಾನು ಅವರನ್ನೇ ಒಂದು ವಾರ ಆದಮೇಲೆ ಫಾಲೋ ಮಾಡಿದೆ. ಖಂಡಿತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು, ಇಷ್ಟು ಒಳ್ಳೆ ಪ್ಲೇಸನ್ನು ಇದುವರೆಗೂ ನಾನು ನೋಡೇ ಇರಲಿಲ್ವಾ, ಇದೇ ಊರಲ್ಲಿ ಎಷ್ಟೋ ವರ್ಷದಿಂದ ಇದ್ದೀನಿ, ಇದು ಗೊತ್ತೇ ಇರಲಿಲ್ವಲ್ಲ ಅಂತ ಅನ್ನಿಸ್ತು. ಖಂಡಿತ ವಾಕ್ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಪ್ಲೇಸು. ಹಾಗೆ ಅಲ್ಲಿ ಹೋಗಿ ಕೂತ್ಬಿಟ್ರೆ ನಿಮ್ಗೆ ಎಷ್ಟೇ ಬೇಜಾರಿದ್ರೂ ಕೂಡ ಕಳೆದೇ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಕಣ್ಣಿಗೆ ತಂಪು ಅನಿಸುತ್ತೆ, ಆ ಸೌಂಡ್ ಕೇಳೋದಕ್ಕೆ ಖುಷಿ ಅನಿಸುತ್ತೆ. ಅಷ್ಟು ಚೆನ್ನಾಗಿರುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ಖಂಡಿತ ಯಾರೆಲ್ಲ ಇಲ್ಲಿ ಸುತ್ತಮುತ್ತ ಇದ್ದೀರಾ, ಖಂಡಿತ ಒಂದು ಸರಿ ಅಲ್ಲಿಗೆ ಭೇಟಿ ಕೊಡಿ, ನಿಮಗೇ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನೇನು ಸ್ಕೂಲ್ ಶುರು ಆಗ್ತಾಯಿದೆ, ನಮ್ಮ ರೊಟೀನ್ಗಳನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತಲೇ ಹೇಳ್ತಾ, ನಿಮಗೇನಾದರೂ ಪೂರ್ತಿ ವಿಡಿಯೋ ಬೇಕಿತ್ತು ಅಂದರೆ ಯೂಟ್ಯೂಬ್ ಚಾನಲ್ಲಿ ಕೋಟೆನಾಡು ರೆಸಿಪೀಸ್ ಅಂತ ಸರ್ಚ್ ಮಾಡಿಬಿಟ್ಟು ವಿಡಿಯೋಗಳನ್ನು ನೋಡಿ, ಹಾಗೆ ಸಪೋರ್ಟ್ ಮಾಡಿ.